ಮಾಡಿ ಅಂತ ಹೇಳಿ ಮಾಡ್ತಾ ಇದೀವಿ. ಅದಕ್ಕೆ ಪರ್ಮಿಷನ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಅದಾದ್ಮೇಲೆ ಆ ಎಕ್ವಿಪ್ಮೆಂಟ್ ಸಿಂಗಾಪುರದಿಂದನೂ ಎಲ್ಲಿಂದನೂ ಬರಬೇಕು. ಅದನ್ನ ವರ್ಕ್ ಇಸ್ ಇನ್ ಪ್ರೋಗ್ರೆಸ್. ಆದಷ್ಟು ಬೇಗ ಮುಗಿಸ್ತಾರೆ. ನಾನು ರೆಗ್ಯುಲರ್ ಟಚ್ ಅಲ್ಲಿ ಇದ್ದೀನಿ. ದಟ್ ಇಸ್ ಒನ್ ಆಫ್ ದ ರೀಸನ್ ಈ ಫ್ಲೈಟ್ ಹೌದು. ಯಾರು ಕಟ್ಟಿದ್ರಲ್ಲ ಏರ್ಪೋರ್ಟ್ ಮೇಲೆ ಕಮಲದ ಹೂವನ್ನು ಇಟ್ಟು, ಕಮಲದ ಚಿತ್ರ ಇಟ್ಟು, ಅವ್ರು ಅದನ್ನ ಯೋಚನೆ ಮಾಡ್ಬೇಕಾಗಿತ್ತು. ನೀವ್ ಹೇಳೋದು 300 ಕೋಟಿ, ನಿಮಗೆ ಗೊತ್ತಾ ಅದು ಎಷ್ಟು ಕೋಟಿ ಅಂತ? It has crossed more than 500 crores. That is wrong. ಈಗಾಗಲೇ 400 ಚಿಲ್ಲರೆ ಆಗಿದೆ. ನೆಕ್ಸ್ಟ್ ಈಗ ಹೆಚ್ಚುವರಿಗೆ ಅಂತ ಹೇಳಿ 125 ಕೋಟಿನ 130 ಕೋಟಿ ಈಗ ಕ್ಯಾಬಿನೆಟ್ ಬರುತ್ತೆ. ಅದು ಹೆಚ್ಚುವರಿ ರೂಲ್ಸ್ ಪ್ರಕಾರ ಕೊಡ್ಬೇಕು ಅಂತ ಕೊಡ್ಬೇಕು. ನಾವ್ ಏನ್ ಮಾಡಕ್ಕಾಗುತ್ತೆ? ಸಿ ಯು ಶುಡ್ ಹ್ಯಾವ್ ಎ ಪ್ಲಾನ್. ಅಲ್ಲಿ ಇನ್ನೊಂದಿಷ್ಟು ಜನರನ್ನ ನಾವು ಬೇರೆಯವ್ರನ್ನು ಕೂಡ ಇಂಡಸ್ಟ್ರಿಯಲ್ ಇದು ನಾನು ಏನೋ ಒಂದು ಸ್ಟೆಪ್ ಮಾಡಿದೀನಿ, ನೋಡೋಣ. ಅದು ಸಕ್ಸಸ್ ಆದ್ಮೇಲೆ ಹೇಳಿ ಐ ಆಮ್ ಅಟೆಂಪ್ಟಿಂಗ್ ಸಮಥಿಂಗ್ ಎಲ್ಸ್. ಅಲ್ಲಿಗೆ ಅದಾದ್ರೆ ಸ್ವಲ್ಪ ಬೇರೆ ರೀತಿಗೂ ಚಾಲ್ತಿ ಆಗ್ತದೆ. ಅದು ಹೇಳ್ತೀನಿ ನನಗೆ, ಯಾಕಂದ್ರೆ ನಾನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ, ಬಟ್ ಅಟೆಂಪ್ಟ್ ಮಾಡಿದ್ದೀನಿ. ಇಟ್ ಈಸ್ ಕನೆಕ್ಟೆಡ್ ಟು ನಮ್ಮ ಏರ್ಪೋರ್ಟ್, ಕರ್ನಾಟಕ ರನ್ ಏರ್ಪೋರ್ಟ್ ಬಗ್ಗೆ, ಮಾರಿರೋ ಏರ್ಪೋರ್ಟ್ ಬಗ್ಗೆ. ಯಾಕಂದ್ರೆ ಎಲ್ಲ ಮಾಡ್ತಾರೆ, ಬೇರೆಯವ್ರಿಗೆ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ ಹೇಳಿ ಅವ್ರು ಯಾರಿಗೂ ಪ್ರೈವೇಟೈಸೇಷನ್ ಮಾಡ್ತಾರೆ. ನಾವು ನಮ್ಮ ಸ್ಟೇಟ್ ಗವರ್ಮೆಂಟಿನ ಏರ್ಪೋರ್ಟ್ ಶಿವಮೊಗ್ಗದಲ್ಲಿ ಏನೋ ಒಂದು ಬದಲಾವಣೆ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ 1 ವರ್ಷದಿಂದ. ಏನೋ ಒಂದು 10% ಇಂಪ್ರೂವ್ ಆಗಿದಾವಲ್ಲ, ದೊಡ್ಡ ಕೆಲಸ. ನೋಡೋಣ, ನನ್ಗೆ ಗೊತ್ತಿಲ್ಲ. ಪಾಪ ಅವರಿಗೆ ಮಾಹಿತಿಯ ಕೊರತೆ ಇದೆಯೋ ಗೊತ್ತಿಲ್ಲ. ಏಷ್ಯಾದಲ್ಲಿ ದಾಖಲೆ ಇದು. ನಮ್ಮ ಶಿವಮೊಗ್ಗದ ಏರ್ಪೋರ್ಟು ಕಾಮಗಾರಿಯನ್ನ ಮುಗಿಸಿ ಹಿಂದೆ ಯಡಿಯೂರಪ್ಪನವರು DCM ಇದ್ದಾಗ ಶುರು ಮಾಡಿದ್ರು. ಮಧ್ಯ ಕಾಂಗ್ರೆಸ್ ಸರ್ಕಾರ ಬಂತು, ₹1 ಅದಕ್ಕೇನು ಕೊಡ್ಲಿಲ್ಲ. ಮತ್ ನಮ್ಮ ಸರ್ಕಾರನೇ ಬರ್ಬೇಕಾಯ್ತು ಪೂರ್ಣ ಮಾಡ್ಲಿಕ್ಕೋಸ್ಕರ ಅಲ್ವಾ. ಪೂರ್ತಿ ಆಗಿದೆ. ಯಾವ್ದು ಒಂದು ಏರ್ಪೋರ್ಟ್ ಆದ್ಮೇಲೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಶ್ಯೂಸ್ ಬಗ್ಗೆ ಅದು ಒಂದೊಂದು ಸ್ಟೇಜ್, ಅದು ಒಂದೊಂದು ಸ್ಟೆಪ್ ಮುಂದೆ ಹೋಗ್ಬೇಕಾಗತ್ತೆ. ಈಗ ವಿಸಿಬಿಲಿಟಿ ಇಶ್ಯೂ ಮೋಡ ಇದ್ದಾಗ 5,000 ಮೀಟರ್ ಕಾಣ್ಬೇಕಾಗತ್ತೆ ನಮ್ಮ ರನ್ವೇ. ಅದು ಕಾಣ್ಬೇಕಂದ್ರೆ ಲೈಟ್ ಹಾಕ್ಬೇಕಾಗತ್ತೆ. ಲೈಟು ಕೂಡ ಹಾಕಾಗಿದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಪರ್ಮಿಷನ್ ಕೊಡೋದು ಒಂದು ಬಾಕಿ ಇದೆ. ಹಾಗಾಗಿ ಬಿಜೆಪಿ ಗುರುತಾಕೊಂಡು ಮಾಡೋದ ಚಟ ನಮ್ಗೆ ಯಾರಿಗೂ ಕೂಡ ಇಲ್ಲ. ಇವತ್ತು ಅದೇ ವಿಮಾನದಲ್ಲಿ ಪಾಪ ಅವರು ಓಡಾಡ್ತಾರೆ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಮುಂದಿನ ತಿಂಗಳು ಚೆನ್ನೈಗೆ ಒಂದು ಹೊಸ ವಿಮಾನ ಬಿಡ್ತಾ ಇದೀವಿ. ಬರುವಂತ ದಿನದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿ ಪರಿವರ್ತನೆ ಆಗ್ಲಿಕ್ಕೆ ಏನೇನ್ ಬೇಕು ಅದನ್ನ ಕಣ್ಮುಂದಿಟ್ಟು ಆ ಒಂದು ವಿಮಾನ ನಿಲ್ದಾಣವನ್ನು ಕಟ್ಟುವಂತ ಕೆಲಸ ಆಗಿದೆ. ಇವತ್ತು ಈಗ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಪರ್ಮಿಷನ್ ಕೊಡಿಸ್ಬೇಕು ರಾಜ್ಯ ಸರ್ಕಾರದ ಕರ್ತವ್ಯ. ಇವತ್ತೇನು MB ಪಾಟೀಲ್ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಏರ್ಪೋರ್ಟ್, ಶಿವಮೊಗ್ಗ ಏರ್ಪೋರ್ಟ್ ಮೇಂಟೈನ್ ಬೈ ಸ್ಟೇಟ್ ಗೌರ್ಮೆಂಟ್, ನಾಟ್ ಸೆಂಟ್ರಲ್ ಗೌರ್ಮೆಂಟ್. ನಾವು ಕಟ್ಟಿ ಅದು ಸ್ಟೇಟ್ ಗೌರ್ಮೆಂಟ್ ಆಸ್ತಿ ಆಗಿರ್ಬೇಕು ಅಂತ ಅವರಿಗೆ ಕೊಟ್ಟಿದ್ದೀವಿ. ಇದು ಸರ್ಕಾರ ಬದಲಾವಣೆ ಆಗಿದೆ. ನಿನ್ನೆ ಮಂಜುಳಾ ಅಂತೇಳಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಲೇಡಿ ಅವ್ರ ನೇತೃತ್ವದಲ್ಲಿ ನಮ್ಮ ಅಧಿಕಾರಿಗಳದೆಲ್ಲ ಮೀಟಿಂಗ್ ಮಾಡಿಸಿದ್ದೀನಿ. MB ಪಾಟೀಲ್ರನ್ನ 2 ಸತಿ ಭೇಟಿ ಮಾಡಿದ್ದೀನಿ ಈ ವಿಚಾರದಲ್ಲಿ. ಹಾಗಾಗಿ ಜಿಲ್ಲಾ ಮಂತ್ರಿಗಳಾಗಿ ಗೌರವಂತ ಮಂತ್ರಿಗಳು ಇದಕ್ಕೆ ಕೈ ಜೋಡಿಸುವಂತ ಪ್ರಯತ್ನ ಮಾಡಿ ಟೀಕೆ ಟಿಪ್ಪಣಿ ಮಾಡುವಂತ ಸಂದರ್ಭ ಇದಲ್ಲ ಅಂತೇಳಿ ನಾನು ವಿನಂತಿಯನ್ನ ಮಾಡ್ತೀನಿ. ಈ ಮಳೆಗಾಲದಲ್ಲಿ